ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನ ವಿಜಯ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಈ ದಿನನ ತುಂಬ ಹೆಲ್ದಿಯಾಗಿ ತುಂಬಾ ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ಹಾಟ್ ವಾಟರ್ ವಿತ್ ಲೈಮ್ ತಗೊಂಡೆ. ಇದಾದಮೇಲೆ ಬ್ರೇಕ್ಫಾಸ್ಟ್ಗೆ ಪೈನಾಪಲ್ ಸ್ಮೂತಿ ಮಾಡ್ಕೊಂಡಿದ್ದೆ. ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 5 ಗೋಡಂಬಿ 5 ಬಾದಾಮಿನ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕಿ ನೆನೆಸಿಡ್ಬೇಕಾಗತ್ತೆ. ಟೈಮ್ ಇತ್ತು ಅಂದರೆ ಈ ರೀತಿ ನೆನೆಸಿಟ್ಬಿಟ್ಟು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಡೈರೆಕ್ಟಾಗಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ನೀವು ಯಾವುದಾದ್ರೂ ಬೇರೆ ಡ್ರೈ ಫ್ರೂಟ್ಸ್ ಅಥವಾ ನಟ್ಸ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋ ಹಾಗಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಅದನ್ನು ಒಂದು ಸೈಡಿಗೆ ತೆಗೆದಿಟ್ಬಿಟ್ಟು ಅರ್ಧ ಟೀ ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ನ ಒಂದು ಗ್ಲಾಸಲ್ಲಿ ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಇದನ್ನು ಕೂಡ ನಾವು ಯಾವಾಗ ಮಾಡ್ತೀವೋ ಆ ಟೈಮಲ್ಲೇ ನೆನೆಸಿಟ್ಕೊಂಡ್ರೆ ಸಾಕು. ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಈ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಚಿಯಾ ಸೀಡ್ಸ್ ಆಗಿರ್ಬೋದು, ಬೇಗನೆ ನೆಂದು ಹೋಗಿಬಿಡುತ್ತೆ. ಇವಾಗ ಒಂದು ಪೈನಾಪಲ್ನ ತೊಗೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಪೈನಾಪಲ್ ಬಂದುಬಿಟ್ಟು ನಾನು ಚಿಕ್ಕದನ್ನ ತೊಗೊಂಡಿದ್ದೀನಿ. ಚಿಕ್ಕದಾದರೆ ಎಳ್ಸಾಗೂ ಇರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಆ್ಯಂಡ್ 1 ಟೈಮ್ಗೆ ಒಬ್ರಿಗೆ ಆಗೋಷ್ಟು ಸ್ಮೂತಿಗೆ ಕರೆಕ್ಟಾಗಿರುತ್ತೆ. ಅದಕ್ಕಾಗಿ ನಾನು ಚಿಕ್ಕದನ್ನ ತೊಗೊಂಡಿದ್ದೀನಿ. ದೊಡ್ಡದಾಗಿರೋದನ್ನ ತೊಗೊಂಡ್ರೆ ಅರ್ಧ ಕಟ್ ಮಾಡಿ ಅರ್ಧ ಯೂಸ್ ಮಾಡ್ತೀವಿ. ಆವಾಗ ಅರ್ಧ ಇಟ್ಬಿಟ್ರೆ ಅದು ಬೇಗ ಸ್ಪಾಯ್ಲ್ ಆಗುತ್ತೆ, ಕೆಟ್ಟೋಗ್ಬಿಡುತ್ತೆ. ಅದಕ್ಕಾಗಿ ಚಿಕ್ಕ ಸೈಜ್ ಇರೋದನ್ನೇ ತೊಗೊಂಡ್ರೆ 1 ಟೈಮ್ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. ಇವಾಗ ಒಂದು ಜ್ಯೂಸರ್ ಜಾರ್ಗೆ ಬಾದಾಮಿ ಮತ್ತು ಗೋಡಂಬಿನ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದ್ರದ್ದು ನೀರು ಸಹಿತ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಪೈನಾಪಲ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೈನಾಪಲ್ ಬಂದು ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ಗೆ. ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. 7 ಡೇಸ್ಗೆ 7 ಸ್ಮೂತೀಸ್ನ ಆರಾಮಾಗಿ ಮಾಡ್ಕೊಳ್ಬೋದು. ಡೈಲಿ ಒಂದೊಂದು ಥರ ಸ್ಮೂತಿ ಕುಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ವೆಯ್ಟ್ ಲಾಸ್ಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದಕ್ಕೆ ನಾನು ಒಂದು 3 ಡೇಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಡೇಟ್ಸ್ ಬಂದು ನ್ಯಾಚುರಲ್ ಸ್ವೀಟ್ನರ್, ಹಾಗಾಗಿ ಇದನ್ನು ಹಾಕ್ಕೊತಾ ಇದ್ದೀನಿ. ಪೈನಾಪಲ್ ಸ್ವಲ್ಪ ಹುಳಿ ಇರುತ್ತಲ್ವ, ಅದಕ್ಕಾಗಿ ಡೇಟ್ಸ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಮತ್ತು ಸ್ವಲ್ಪ ಪಂಪ್ಕಿನ್ ಸೀಡ್ಸ್ನ ಹಾಕಿಬಿಟ್ಟು ಇದಕ್ಕೆ ಎಷ್ಟು ನೀರು ಬೇಕು ನೋಡಿ ಸ್ಮೂತಿಗೆ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಇವಾಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿದ್ದಾಗಿದೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು. ಇವಾಗ ಇದನ್ನು ಸರ್ವ್ ಮಾಡುವಂಥ ಟೈಮು. ಒಂದು ಗ್ಲಾಸ್ಗೆ ನಾನು ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ನಲ್ವ ಅದನ್ನು ಒಂದು 2 ರಿಂದ 2.5 ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೀವು ನೋಡ್ಬೋದು ನಾನು ಅರ್ಧ ಟೀ ಸ್ಪೂನಷ್ಟೇ ನೆನೆಸಿಟ್ಟಿದ್ದು, ಇದು 4 ರಿಂದ 5 ಟೀ ಸ್ಪೂನಷ್ಟು ಆಗಿರುತ್ತೆ. ತುಂಬ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಇವಾಗ ಚಿಯಾ ಸೀಡ್ಸ್ ಜೊತೆಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಸ್ಮೂತಿನ ಕೂಡ ಹಾಕಿ ಮೇಲೆ ಡೆಕೋರೇಷನ್ ಪರ್ಪಸ್ ಮತ್ತು ಟೇಸ್ಟ್ಗೂ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಕೊಂಡ್ರೆ ಸಾಕು, ಯಾಕಂದರೆ ಗ್ರೈಂಡ್ ಮಾಡೋಕ್ಕೂ ಕೂಡ ಹಾಕಿದ್ದೀವಲ್ವಾ. ಇವಾಗ ಇದನ್ನು ಟೇಸ್ಟ್ ಮಾಡುವಂಥ ಟೈಮ್ ಗೈಸ್ ರಿಯಲಿ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಸಿಂಪ್ಲಿ ಸೂಪರ್ಬ್ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗ್ಬೋದು. ಇದಾದಮೇಲೆ ಮಧ್ಯಾಹ್ನ ಲಂಚ್ಗೆ ನಾನು ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ ಅಂತ ಸೊಪ್ಪನ್ನ ಬಿಡಿಸ್ತಾ ಇದ್ದೀನಿ. ಇವತ್ತು ದಂಟಿನ ಸೊಪ್ಪಿನ ಪಲ್ಯ ಮಾಡ್ಕೊತಾ ಇದ್ದೀನಿ. ಇದಕ್ಕೆ 2 ಕಟ್ಟಷ್ಟು ಸೊಪ್ಪನ್ನ ತೊಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಒನ್ ಆಫ್ ದ ಫೇವ್ರೆಟ್ ಪಲ್ಯ ಅಂತಲೇ ಹೇಳ್ಬೋದು. ದಂಟಿನ ಸೊಪ್ಪು ನನಗೆ ಸಾಂಬಾರಲ್ಲಿ ಹಾಕಿದ್ರೂ ಇಷ್ಟ ಮತ್ತು ಪಲ್ಯ ಮಾಡಿದ್ರೂ ಇಷ್ಟ. ಸೊಪ್ಪುಗಳಲ್ಲಿ ನನಗೆ ಜಾಸ್ತಿ ಇಷ್ಟ ಅಂತಂದರೆ ದಂಟಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಸಖತ್ ಇಷ್ಟ ನನಗೆ. ನಾನು ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡೋದು ಸೊಪ್ಪುಗಳಲ್ಲಿ ಅಂದರೆ ದಂಟಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪನ್ನೇ. ಸೊಪ್ಪನ್ನು ತೊಳೆಯೋಕ್ಕೆ ತುಂಬ ಕಷ್ಟಪಡ್ತಿದ್ದೆ ನಾನು. ಸ್ವಲ್ಪ ತೊಳಿಬೇಕಾದ್ರೆ ಸೊಪ್ಪೆಲ್ಲ ಬಿದ್ದೋಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಮ್ಮ ಅಕ್ಕ ನನಗೆ ಇದನ್ನು ಕೊಡಿಸಿದ್ದಾರೆ. ತುಂಬ ಅಂದರೆ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಆನ್ಲೈನಲ್ಲೆಲ್ಲ ಅವೈಲೇಬಲ್ ಇರುತ್ತೆ, ಚೆಕ್ ಮಾಡಿ ನೋಡಿ. ನನ್ನ ಹತ್ರ ಇದ್ರದ್ದು ಲಿಂಕ್ ಇಲ್ಲ ಆ್ಯಂಡ್ ಇದ್ರದ್ದು ಪ್ರೈಸ್ ಕೂಡ ನಾನು ಕೇಳೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅದು ಗಿಫ್ಟಾಗಿ ಅವ್ರು ನನಗೆ ಕೊಟ್ಟಿದ್ದಕ್ಕೋಸ್ಕರ ನಾನು ಏನೂ ಕೇಳಿಲ್ಲ. ಇದರಲ್ಲಿ ಚಾಪರ್ ಥರ ಬರುತ್ತೆ, ಸ್ಲೈಸಿಂಗ್ದು ಬರುತ್ತೆ ಮತ್ತು ತೆಂಗಿನಕಾಯಿ ತುರಿಯೋದು ಇದೆಲ್ಲ ಬರುತ್ತೆ ಆಕ್ಸೆಸರೀಸು. ಬಟ್ ನಾನು ಅದನ್ನೆಲ್ಲ ಏನು ಯೂಸ್ ಮಾಡಲ್ಲ. ಆಲ್ರೆಡಿ ನನ್ನ ಹತ್ರ ಬೇರೆ ಸ್ಲೈಸರ್ ಡೈಸರ್ ಇರೋದ್ರಿಂದ ಜಸ್ಟ್ ಇದನ್ನು ಸೊಪ್ಪು ಮತ್ತು ತರಕಾರಿ ತೊಳೆಯೋಕ್ಕೆ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಸೊಪ್ಪನ್ನು ಕ್ಲೀನ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕ್ಲೀನ್ ಮಾಡ್ಕೊಳ್ಳಿ, ಯಾಕಂದರೆ ಕೆಲವು ಎಲೆಗಳು ಕೊಳ್ತೋಗ್ಬಿಟ್ಟಿರುತ್ತೆ, ಕೆಲವು ಎಲೆಗಳು ಒಣಗೋಗ್ಬಿಟ್ಟಿರುತ್ತೆ, ಕೆಲವೊಂದು
ಹುಳಗಳು ತಿಂದ್ಬಿಟ್ಟಿರುತ್ತೆ. ಹಾಗಾಗಿ ನೋಡಿಬಿಟ್ಟು ಕ್ಲೀನಾಗಿ ಬಿಡಿಸ್ಕೊಳ್ಬೇಕಾಗತ್ತೆ. ಸುಮ್ಮನೆ ಹೇಗಂದ್ರೆ ಹಾಗೆ ಮಾಡೋಕ್ಕೆ ಹೋಗ್ಬಿಡಿ. ಅಡುಗೆ ಮಾಡೋದು ಒಂದು ಕಲೆ, ಅದನ್ನು ಚೆನ್ನಾಗಿ ಕ್ಲೀನಾಗಿ ಮಾಡೋದೇ ತುಂಬ ಮುಖ್ಯವಾದದ್ದು. ಅದಕ್ಕಾಗಿ ಕ್ಲೀನಾಗಿ ಬಿಡಿಸ್ಕೊಂಡು ಇವಾಗ ನಾನು ಇದನ್ನು ತೊಳಿತಾ ಇದ್ದೀನಿ. ನಾನಂತೂ ಒಂದು 5ರಿಂದ 6 ಸಲ ಏನಾದರೂ ತೊಳಿತೀನಿ ಸೊಪ್ಪನ್ನು. ನಾನ್ ವೆಜ್ಗಿಂತ ಒಂದು ಕೈ ಹೆಚ್ಚಾಗೆ ತೊಳಿತೀನಿ ನಾನು. ನಮ್ಮ ಮನೇಲಿ ಬೈತಿರ್ತಾರೆ, ಇದನ್ನು ತೊಳೆದೇ ಇದರಲ್ಲಿರೋಂಥ ಸಾರಾಂಶ ಎಲ್ಲ ಹೋಗ್ಬಿಡುತ್ತೆ, ಆ ರೀತಿ ಮಾಡ್ತೀಯ ನೀನು ಅಂತ ಬೈತಿರ್ತಾರೆ. ಬಟ್ ನನಗೇನೋ ಆ ರೀತಿ ಕ್ಲೀನಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಇದು ಭೂಮಿನಲ್ಲಿ ಬೆಳೆಯೋದ್ರಿಂದ ಮಣ್ಣು ಜಾಸ್ತಿ ಇರುತ್ತೆ, ಬೇರಲ್ಲಿ ಫುಲ್ಲು ಮಣ್ಣು ಅಂಟ್ಕೊಂಡಿರುತ್ತೆ. ಅದಕ್ಕಾಗಿ ಸೊಪ್ಪುಗಳನ್ನ ಸ್ವಲ್ಪ ಜಾಸ್ತಿ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ನೀವು ನೋಡ್ಬೋದು ಇದರಲ್ಲಿ ತೊಳೆದ್ರೆ ಎಷ್ಟು ಈಸಿಯಾಗಿ ನೀರನ್ನ ಸ್ಟ್ರೈನ್ ಮಾಡ್ಬೋದು ಅಂತ. ಸೊಪ್ಪು ಕೂಡ ವೇಸ್ಟ್ ಆಗಲ್ಲ ಆ್ಯಂಡ್ ನೀರು ಕೂಡ ಮಣ್ಣು ಜೊತೆಯಲ್ಲಿ ಕ್ಲೀನಾಗಿ ಹೊರಟೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೋದು ಗೊತ್ತಾ ಇದರಲ್ಲಿ. ಇದಂತೂ ಸಖತ್ ಯೂಸ್ಫುಲ್ ಪ್ರಾಡಕ್ಟ್. ಇದನ್ನು ಖಂಡಿತ ಬೈ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗೋದಂತ ಗ್ಯಾರಂಟಿ. ಇದು ಅರೌಂಡ್ ಒಂದು 300 ಒಳಗಡೆ ಬರುತ್ತೆ ಅಂತ ಅಂದ್ಕೊತೀನಿ. ನನಗೆ ಇದ್ರದ್ದು ಎಕ್ಸಾಕ್ಟ್ ಪ್ರೈಸ್ ಏನೂ ಗೊತ್ತಿಲ್ಲ, ಟ್ರೈ ಮಾಡಿ ನೋಡಿ, ಹುಡುಕಿ ಆನ್ಲೈನಲ್ಲಿ ಸಿಗ್ಬೋದು. ಇವಾಗ ತೊಳೆದು ಇಟ್ಕೊಂಡಿದ್ದಂಥ ಸೊಪ್ಪನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿದಾದಮೇಲೆ ಇದಕ್ಕೆ ಪಲ್ಯಕ್ಕೆ ಈರುಳ್ಳಿ, ಟೊಮೆಟೊ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ದೊಡ್ಡ ಈರುಳ್ಳಿ ಮತ್ತು 2 ಚಿಕ್ಕದು ಟೊಮೆಟೊ ಮತ್ತು 1 ಬೆಳ್ಳುಳ್ಳಿ, ಇದ್ರ ಜೊತೆ ಒಂದು 3 ಹಸಿಮೆಣಸಿನ್ಕಾಯನ್ನು ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆಗೆ 1.5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ, ಕಡಲೆಕಾಯಿ ಎಣ್ಣೆನ. ಇದಕ್ಕೆ ಸಾಸಿವೆ ಹಾಕಿಬಿಟ್ಟು ಒಂದು ಲಿಡ್ನ ಕವರ್ ಮಾಡ್ತಿದ್ದೀನಿ. ಸಾಸಿವೆ ಹಾಕಿದ ತಕ್ಷಣ ಈ ರೀತಿ ಒಂದು ಲಿಡ್ನ ಕವರ್ ಮಾಡಿಬಿಟ್ರೆ ನಮಗೆ ಮುಖದ ಮೇಲೆ ಸಿಡಿಯಲ್ಲ, ಅದಕ್ಕೋಸ್ಕರ ಲಿಡ್ನ ಕವರ್ ಮಾಡಿಬಿಟ್ಟು ಇದಾದಮೇಲೆ ನಾನು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಬಂದು ಸಾಸಿವೆ ಆದ ತಕ್ಷಣ ಹಾಕಿದ್ರೆ ಬೇಗನೆ ಬ್ರೌನ್ ಕಲರ್ ಟರ್ನ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ಇದಕ್ಕೆ ಈರುಳ್ಳಿನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿದಾಗಲೇ ಒಂದು 3-4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಾಸಿವೆ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಸಾಸಿವೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿ ಬದಲಾಗಿ ಒಣಮೆಣಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊಗೆ ಈ ರೀತಿ ಉಪ್ಪು ಹಾಕಿಬಿಟ್ರೆ ಕರೆಕ್ಟಾಗಿ ಉಪ್ಪು ಖಾರ ಹಿಡ್ಕೊಳ್ಳುತ್ತೆ ಮತ್ತು ಸಾಫ್ಟಾಗಿ ಬೇಗ ಬೇಯುತ್ತೆ ಅಂತ ಹೇಳಿಬಿಟ್ಟು ಟೊಮೆಟೊ ಜೊತೆಲಿ ಹಾಕ್ತಾಯಿದ್ದೀನಿ. ಇಲ್ಲ ಸೊಪ್ಪು ಹಾಕಿದ್ಮೇಲೆ ಅದ್ರ ಮೇಲಾದರೂ ಹಾಕ್ಕೊಳ್ಬೋದು. ಇವಾಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದ್ಮೇಲೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಎಣ್ಣೆ ಏನೆಲ್ಲ ಹಾಕಿರ್ತೀವೋ ಅದ್ರ ಜೊತೆಗೆ ಮಿಕ್ಸ್ ಆಗೋ ರೀತಿ ಕೈ ಆಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊಪ್ಪಿನ ಪಲ್ಯಗಳಿಗೆಲ್ಲ ನೀರನ್ನು ಹಾಕೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಇದರಲ್ಲೇ ಹೆಚ್ಚಾಗಿ ಹೇರಳವಾಗಿ ನೀರಿನ ಅಂಶ ಇರುತ್ತೆ. ಫೈಬರ್ ರಿಚ್ ಆಗಿರೋದ್ರಿಂದ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋದು ಹಸಿಮೆಣಸಿನ್ಕಾಯಿ ಬಂದು ಖಾರ ಇರಲ್ಲ, ಕಡಿಮೆ ಖಾರ, ಅದಕ್ಕಾಗಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕವರ್ ಮಾಡಿ ಒಂದು 2 ನಿಮಿಷಗಳ ಕಾಲ ಇದನ್ನು ಹಾಗೆ ಬಿಟ್ಬಿಡ್ತೀನಿ. ಇದರಲ್ಲಿರೋಂಥ ನೀರೆಲ್ಲ ಫುಲ್ಲು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಲಿಡ್ ಕವರ್ ಮಾಡಿ ಬೇಯಿಸೋದ್ರಿಂದ. ಸಖತ್ ಸಾಫ್ಟಾಗಿ ಬೇಗನೆ ಬೆಂದೋಗ್ಬಿಡುತ್ತೆ. ತುಂಬ ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ತುಂಬ ಡೆಲಿಷಿಯಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಇವಾಗ ಇದಕ್ಕೆ ಒಂದು ಕೈ ಹಿಡಿ ಆಗುವಷ್ಟು ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ಕೂಡ ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ಗೆ. ಗುಡ್ ಫ್ಯಾಟ್ಸ್, ಹೆಲ್ತಿ ಫ್ಯಾಟ್ಸ್ ಇರುತ್ತೆ ಇದರಲ್ಲಿ, ಅದಕ್ಕಾಗಿ ಇದನ್ನು ಕೂಡ ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಟೇಸ್ಟಿ ಹೆಲ್ತಿಯಾಗಿರುವಂಥ ದಂಟಿನ ಸೊಪ್ಪಿನ ಪಲ್ಯ ರೆಡಿಯಾಗಿದ್ದೆ. ನಾನು ಇದನ್ನು ವೈಟ್ ರೈಸ್, ಸಾಂಬಾರ್ ಮತ್ತು ಸ್ಯಾಲಡ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡಿ, ಈ ರೀತಿ ಈಸಿಯಾಗಿರುವಂಥ ಮೆಥಡಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೋಪ್ಫುಲಿ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.